ಬನ್ನಿ ಸ್ನೇಹಿತರೆ, ನಾವೀಗ ಒಂದು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡೋಣ. ನಾನೀಗ ಅಳತೆ ಬ್ಲೌಸಿಂದ ಅಳತೆ ತೆಗೆದುಬಿಟ್ಟು ಈಗೆಲ್ಲ ಮಾರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ರೈಟಿಂಗಲ್ಲಿ ಬರ್ದು ತೋರಿಸಿದ್ದೀನಿ ಸ್ನೇಹಿತರೆ. ಈಗ ನಾವು ಯಾವ್ಯಾವುದು ಎಷ್ಟೆಷ್ಟು ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಬ್ಲೌಸ್ ಲೆಂತ್ ಬಂದುಬಿಟ್ಟು 13.5 ಲೆಂತ್ ಇದೆ. ಅದಕ್ಕೆ ನಾನು 13.5 ಇಂಚು ಪ್ಲಸ್ ಒಂದು ಇಂಚು 14.5 ಇಂಚು ಲೆಂತನ್ನು ತಗೊಂಡು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ನು, ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಡೀಪ್ ಬಂದುಬಿಟ್ಟು ನೆಕ್ ಡೀಪ್ ಬಂದುಬಿಟ್ಟು 9.25 ಇದೆ ಸ್ನೇಹಿತರೆ. ಅದಕ್ಕೆ ನಾನು ಮೇಲೆ ಬ್ರಾಡು 2.25 ಇಟ್ಟು ಕೆಳಗಡೆ 2.5 ಇಂಚ್ ಬ್ರಾಡ್ ಇಟ್ಟಿದ್ದೀನಿ. ಮತ್ತು ಶೋಲ್ಡರ್ ಬಂದುಬಿಟ್ಟು 5 ಇಂಚ್ ಇಟ್ಕೊಂಡಿದ್ದೀನಿ. ಸೇಮ್ ಆರ್ಮಲ್ ಇದರಲ್ಲೂ 5 ಇಂಚ್ ಇಟ್ಕೊಂಡು ಆರ್ಮಲ್ ಡೌನ್ ಬಂದುಬಿಟ್ಟು 4.25 ಇಟ್ಟಿದ್ದೀನಿ. ಮೇಲೆ ಶೋಲ್ಡರ್ ನಮಗೆ ರೆಡಿ ಬರಬೇಕಾಗಿರೋದು 2.25, ನಾನು 2.25 ರೆಡಿ ಬರೋಂಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಚೆಸ್ಟ್ ಲೂಸ್ ಬಂದುಬಿಟ್ಟು 33 ಇದೆ ಸ್ನೇಹಿತರೆ. ನಾನು 38.5ನ ರೆಡಿ ಇಟ್ಕೊಂಡಿದ್ದೀನಿ. ನಾಲ್ಕು ಭಾಗ ಮಾಡಿ 8.25ನ ಚೆಸ್ಟ್ ಇಟ್ಕೊಂಡಿದ್ದೀನಿ. ಅದೇ ವೇಸ್ಟು 27.5 ಸೊಂಟದ ಅಳತೆ ಬರುತ್ತೆ. ನಾನು 8.25 ಇಟ್ಕೊಂಡಿದ್ದೀನಿ ವೇಸ್ಟ್ಗೆ. ಅದರಲ್ಲಿ ನಾವು ಬ್ಯಾಕ್ ಡಾಟ್ ಹಿಡಿದ್ರೆ ನಮಗೆ ರೆಡಿ ಬರೋದು 27.5 ಇಂಚು ಸೊಂಟ ಲೂಸು ಸ್ನೇಹಿತರೆ. ಹಾಗೆ ಸೈಡ್ ಮಾರ್ಜಿನ್ಗೆ 1.25 ಇಂಚನ್ನು ಮಾರ್ಕ್ ಮಾಡಿ ಮಾರ್ಕನ್ನು ಅಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಇದೇ ರೀತಿ ನೀವು ಸಹ ಬ್ಲೌಸನ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿ ನೀವು ಸಹ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡು ಕಲೀರಿ. ಹಾಗೆ ಆರ್ಮಲ್ ಡೌನ್ಗೆ ಇದು ಮಾಡಿಬಿಟ್ಟು 1 ಇಂಚ್ ಕ್ರಾಸ್ಗೆ ಆರ್ಮಲ್ ಕ್ರಾಸ್ಗೆ 1 ಇಂಚನ್ನು ಇಟ್ಟು ಲೈನು ಎಳೆದಿದ್ದೀನಿ ಸ್ನೇಹಿತರೆ. ಕ್ರಾಸು ನಾನು ಈ ಫೇಸ್ಬುಕ್ ಪೇಜನ್ನು ನೋಡ್ತಿರೋರು ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.